ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಲ್ಲ ಬೇವು ಬೆಲ್ಲ ತಿಂದು ನಿಮ್ಮ ವರ್ಷನ ಆದಷ್ಟು ಸಿಹಿಲೇ ಸ್ಟಾರ್ಟ್ ಮಾಡಿ ಮತ್ತು ಸಿಹಿಯಾಗಿ ಇರಲಿ ಅಂತ ಎಲ್ರಿಗೂ ಆಶಿಸ್ತೀನಿ. ಇವತ್ತು ಕಡಲೆಬೇಳೆಲಿ ಯಾವ ಥರ ಬೋಂಡ ಮಾಡೋದು ಅಂತ ಎಲ್ರಿಗೂ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನೊಂದು 2 ಕಪ್ ಆಗೋವಷ್ಟು ಕಡಲೆಬೇಳೆನ ನೆನೆಹಾಕೊಂಡಿದ್ದೆ. ಒಂದು 2 ಅವರ್ಸ್ ನೆನೆಬೇಕು ಮಿನಿಮಮ್ ಅಂದರು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಅದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ರುಬ್ಕೊಳ್ಳಿ. ಇದೆಲ್ಲ ಒಂದು 2 ಅವರ್ಸ್ ಮುಂಚೆನೇ ಕಾಳನ್ನ ಹಾಕಿದರೆ ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಮಕ್ಳಿಗೆ ತುಂಬಾ ಇಷ್ಟ ಆಗ್ಬೋದು. ನಿಮ್ಮ ಮನೇಲಿ ಟ್ರೈ ಮಾಡಿಕೊಡಿ ಮಕ್ಕಳಿಗೆ. ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರು ಹಾಕೋತೀನಿ. ಸಾಕು, ಯಾಕಂದರೆ ತುಂಬ ತೆಳುವಾದರೆ ಅದು ಗಟ್ಟಿ ಕಲಸೋಕ್ಕೆ ಬರಲ್ಲ. ಎಣ್ಣೆ ಹಾಕೋಕ್ಕೆ ನೀರ ಟೈಪ್ ಆಗುತ್ತೆ. ಅದಕ್ಕೆ ಕೇರಾಗಿ ರುಬ್ಕೊಳ್ಳಿ. ರೆಡಿ ಆಯಿತು. ಇವಾಗ ಇದು ಸ್ವಲ್ಪ ತರಿಯಾಗಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಳು ಸಿಗಲಿ ನಿಮಗೆ ಕೈಗೆ. ತೆಳ್ಳಗೆ ಮಾಡಿದರೆ ಅದು ಬರಲ್ಲ ಅದು ಅಷ್ಟು ಪ್ರಾಪರಾಗಿ. ಈಗ ಒಂದು ಬೌಲಿಗೆ ಹಾಕೋತಿದ್ದೀನಿ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನನಗೆ ಎಷ್ಟು ಬೇಕಷ್ಟು ಅಂತ ನೀವು ನೋಡ್ಕೊಂಡು ಎಷ್ಟು ಬೇಕಷ್ಟು ಎಷ್ಟು ನೆನೆ ಹಾಕಿದ್ದೀರಾ ಕಾಳನ್ನ ಅದ್ರ ಮೇಲೆ ಡಿಪೆಂಡು. ಮಾಮೂಲಿ ಯಾವ ಥರ ಬಜ್ಜಿ ಯಾವ ಥರ ಸಣ್ಣ ಕಟ್ ಮಾಡ್ತೀರೋ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಉದುರಿಯಾಗಿ ಇರಲಿ, ಜಾಸ್ತಿ ದಪ್ಪ ಆ ಥರ ಮಾಡಬೇಡಿ, ತೆಳುಗೆ ಇರಲಿ. ಹಾಂ, ಇದು ಎಷ್ಟು ನೆನೆ ಹಾಕಿದೆ ಕಾಳನ್ನ ಈ ಥರ ಸಣ್ಣದು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಬೆಂಕಿಪಟ್ಟಣ ಚಿಕ್ಕದಾಗಿತ್ತು ಇಷ್ಟೊಂದು ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೇಲೆ ನಾನು 3 ಕಟ್ ಮಾಡಿದೆ ಅಂತ ಈಗ ತುಂಬ ಕಾಳು ನೆನೆ ಹಾಕಿರ್ತೀರ 1 kg ಮೇಲೆ. ಈಗ 3 ಈರುಳ್ಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಈಗ ಇಷ್ಟು ಹಾಕಿದ್ರೆ ಎಷ್ಟು ಚೆನ್ನಾಗುತ್ತೆ? ಇಷ್ಟು ಹಾಕಿದರೆ ಒಂದು 5 ಮೆಂಬರ್ಸ್ 6 ಮೆಂಬರ್ಸೇ ತಿನ್ಬೋದು. ವೆರಿ ಟೇಸ್ಟ್ಫುಲ್ಲು. ಈಗ ಕಡಲೆ ಹಿಟ್ಟಿಂದು ಕಂಪೇರ್ ಟು ಇದು ಅಂತ ನೋಡಿದರೆ ಕಂಪೇರ್ ಟು ಇದು ಚೆನ್ನಾಗಿರುತ್ತೆ. ಯಾಕಂದರೆ ಇದು ಕಾಳು ಬೇಳೆಯಿಂದ ಮಾಡಿರೋದಲ್ವಾ, ಟೇಸ್ಟ್ ಸಿಗುತ್ತೆ ಬಾಯಿಗೆ. ಮತ್ತು ಈಗ ಪಕೋಡ ಟೈಪ್ ಇದ್ದೀನಿ. ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಇದಾದ ನಂತರ ಏನು ಮಾಡೋದು ಅಂತಂದರೆ ಅದೇ ಇದು ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಇವಾಗ ಕುಯ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಕೈಲಿ ಈ ಥರ ಕ್ಲೀನಾಗಿ ಚಿಕ್ಕದಾಗಿ ಈ ಥರ ಇದು ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಒಟ್ಟಿಗೆ ಇದ್ದರೆ ಇದಾಗಲ್ಲ. ಈ ಥರ ಚಿಕ್ಕದಾಗಿದ್ದರೆ ಎಲ್ಲ ಕಡೆನೂ ಸ್ಪೈಸ್ ಇದಾಗಿ ಚೆನ್ನಾಗಿ ಬರುತ್ತೆ ರೆಸಿಪಿ. ನೆಕ್ಸ್ಟು ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪನ್ನ ಇದಾದಮೇಲೆ ನಂತರ 1 ಸ್ಪೂನ್ ತಗಡಿರಿಯಲ್ಲಿ ಸುಮ್ಮನಿರಮ್ಮ. ಇವಾಗ ನಾನು 2 ಚಮಚ ಖಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅಂದರೆ ನೀವು ಎಷ್ಟು ಜನಕ್ಕೆ ಅಂತ ಮಾಡ್ತೀರಾ ನೋಡೋದು ಡಿಪೆಂಡ್ ಮೇಲೆ ನೀವು ಹಾಕ್ಕೊಳ್ಳಿ. ನಾನು 2 ಚಮಚ ಹಾಕೋತಿದ್ದೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗರಿಯಾಗಿ. ನಾನೊಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಇವಾಗ ನೋಡಿ ಇದನ್ನು ಕ್ಲೀನಾಗಿ ಈ ಥರ ಕಲಿಸ್ಕೊತೀನಿ. ಆ್ಯಡ್ ಮಾಡಿಲ್ಲ. ಉಪ್ಪಿನ ಪುಡಿ ತಗೋಬಾಯಿ ಕಟ್ ಮಾಡು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಇವಾಗ ನೋಡಿ ಆಗಲ್ಲ ಏನಾಗಲ್ಲ ಇಲ್ಲ ಕಳ್ಸು.
ಬನ್ನಿ ಬನ್ನಿ ಬೇಗ ಮಾಡಿ ಯಾವ ಥರ ಇದೆ ಅಂತ ಟೇಸ್ಟ್ ನೋಡೋಣ. ಬನ್ನಿ ಗಾಯ್ಸ್, ಬೇಗ ಮಾಡಿ ತಿನ್ಕೊಳ್ಳೋಣ. ಮಾಡ್ಕೊಳ್ಳಿ, ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಲ್ಲ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಯಾರು ಡೈಲಾಗ್ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್. ಇವಾಗ ನೋಡಿ, ಒಂದು ಬಾಣಲಿಗೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. ಇದನ್ನು ಬೇಯಿಸೋದಕ್ಕೆ ಎಲ್ಲ ಫೈನಲಿ ಈ ಥರ ರೆಡಿ ಇದೆ. ನಿಮ್ಮ ಮಾತಾಡ್ಬೇಕು ಇದೊಂದು ಈಗ ಸ್ವಲ್ಪ ಎಣ್ಣೆ ಕಾಯಿಲಿ. ಆಮೇಲೆ ಚಟಾಪಟ ಅಂತ ಬಿಡ್ತಿರದೆ. ಇಲ್ಲಿ ನನ್ನ ತಮ್ಮ ತಿನ್ನಕ್ಕೆ ಬೇಗ ಎಷ್ಟೊತ್ತಿಗೆ ಮಾಡಿಕೊಡ್ತಾಳೆ ಅಂತ ಕುಣಿತಾವನೆ. ಕುಣಿತೀರಿ ಇಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ನೋಡಿ. ಈ ಥರ ಯಾವ ಥರ ಅಂತ ಈ ಥರ ತಗೊಳ್ಳಿ ನೀವು. ಈ ಥರ ತಗೊಳ್ಳಿ, ಇದನ್ನು ಬೋಂಡು ಟೈಪು ತೊಗೊಬಿಟ್ಟು ಮಾಡ್ಕೊಂಡು ಎಣ್ಣೆ ಒಳಗಡೆ ಈ ಥರ ನೀವು ಯಾವ ಥರ ಅಂದರೆ ಬೋಂಡಕ್ಕೆ ಯಾವ ಥರ ತಗೋತೀರ ಅದೇ ಥರ ತಗೊಳ್ಳಿ. ನಿಮ್ಮ ಬಾಣಲಿ ಕಡಾಯಿಗೆ ಎಷ್ಟಿರುತ್ತೋ, ಕಡಾಯಿ ಮೀನ್ಸ್ ಬಾಣಲಿಗೆ ಎಷ್ಟಿರುತ್ತೋ ಅಷ್ಟನ್ನು ಬಿಡಿ. ಯಾವ ಥರ ಇದೆ ಟೇಸ್ಟ್ ಅಂತ ನಮಗೆ ನೋಡೋಣ. ನನ್ನ ತಮ್ಮಂದಿರಿಗೆ ತಿನ್ನಿಸಿ ಯಾವ ಥರ ಇದೆ ಟೇಸ್ಟ್ ಅಂತ ನಿಮಗೆ ಹೇಳ್ತೀನಿ. ಜಸ್ಟ್ ಹಂಗೆ ಇದರಲ್ಲಿ ಹಂಗೆ ಮೇಲೆ ನೋಡ್ತೀನಿ ಯಾವ ಥರ ಬರ್ತಿದೆ ಅಂತ. ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಆಡಿಸಿ, ಯಾಕಂತಂದರೆ ಕಳ್ಳೋಗ್ಬಿಡುತ್ತೆ ಅದರೊಳಗಡೆ. ಎಮ್ಮಿ ಆಗಿದೆ, ನೋಡ್ತಿದ್ದೀರಲ್ಲ. ನಾನೇನು ಜಾಸ್ತಿ ಮಾತಾಡಲ್ಲ, ಅಂದರೆ ಕುಕ್ಕಿಂಗ್ ವಿಡಿಯೋ ಅಲ್ವಾ, ಅದಕ್ಕೋಸ್ಕರ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆಲ್ರೆಡಿ ಕುಕ್ಕಿಂಗು ವಿಡಿಯೋ ಮತ್ತು ನಮ್ಮ ಶಾರ್ಟ್ಸ್ ಎಲ್ಲ ಮಾಡ್ತೀನಿ ನಾನು. ಈಗ ಶಾರ್ಟ್ಸು ಚಿಕನ್ ರೀತಿ ರೆಸಿಪೀಸು ಮತ್ತು ಹಳ್ಳಿ ಕಡೆ ಯಾವ ರೀತಿ ರೆಸಿಪಿ ಮಾಡ್ತಾರೆ ಅಡುಗೆ, ಅವೆಲ್ಲನೂ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿ ನೀಡ್ ಸಬ್ಸ್ಕ್ರೈಬರ್ಸ್. ಓಕೆ ಗೈಸ್, ಪ್ಲೀಸ್ ಹೆಲ್ಪ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು? ಅಂದರೆ ನಾವು ನಮ್ಮ ಕೆಲಸ ನಾವು ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಪಾಸಿಬಲ್ನ ವಿಡಿಯೋನ ಮಾಡೋಕ್ಕೆ ನೋಡ್ತೀವಿ. ಸೊ ನಮಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಆಯ್ತು ಬಿಡು. ನೋಡಿ ಇದು ಯಾವ ಥರ ಬೆಂದು ಬಂದಿದೆ ಅಂತ. ನಾನು ಟೇಸ್ಟ್ ನೋಡಿದೆ, ನೋಡಿ ಇಲ್ಲಿ ಕಾಣ್ತಿರ್ಬೋದು. ಒಳ್ಳೆ ಪಕೋಡ ಥರ ಇದೆ, ಅಂದರೆ ಪಕೋಡನೇ ಅಂದ್ಕೊಳ್ಳಿ. ಚೆನ್ನಾಗಿದೆ. ಕಡಲೆಬೇಳೆಲ್ರಿದು ಈ ರೆಸಿಪಿ ಹೆಲ್ತಿಗೂ ಒಳ್ಳೆಯದು, ತುಂಬ ಚೆನ್ನಾಗಿದೆ. ನೋಡಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಊಟ ಆಯ್ತಾ? ಇವತ್ತಿನ ವಿಡಿಯೋದಲ್ಲಿ ಒಂದು ಪಕೋಡ ಆ್ಯಂಡ್ ಕಡಲೆ ಪ್ಲಸ್ ಬೋಂಡನ ಕಡಲೆ ಬೇಳೆಯಲ್ಲಿ ಯಾವ ಥರ ಬೋಂಡ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಓಕೆ, ನಾನು ಕ್ಯಾಮ್ರಾಮ್ಯಾನ್, ಇವರೇ ಕುಕ್ಕರು, ಎಡಿಟರು ನಾನೇ, ಎಲ್ಲ ನಾನೇ. ಸೊ ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಸೊ ನಮಗೆ ಸಬ್ಸ್ಕ್ರೈಬರ್ಸ್ನ ಅವಶ್ಯಕತೆ ಇದೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆ್ಯಂಡ್ ಶಾರ್ಟ್ಸ್ನ ಮಾಡ್ತೀನಿ ಕುಕ್ಕಿಂಗ್ ರಿಲೇಟೆಡ್, ಅವನ್ನ ನೋಡ್ಬೋದು ನೀವು, ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಆಲ್ಸೋ ಶೇರ್ ಮಾಡಿ ಅದನ್ನ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಅಕ್ಕನವರು ಏನಾರು ಹೇಳೋದಿದೆ ಹೇಳಿ ಅಕ್ಕ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಏನಿಲ್ವಾ? ಓಕೆ, ಏನಾರ ಒಂದು ಇನ್ಸ್ಪಿರೇಷನ್ ಟು ಎನಿವನ್, ಎನಿ ಕೊಟೇಶನ್? ಒಂದು ಹೇಳೋದಂದ್ರೆ, ಯಾವ ವಿಷಯನೂ ಚಿಕ್ಕ ಕೆಲಸನೇ ಆಗಿ ದೊಡ್ಡ ಕೆಲಸ ಆಗಿದ್ದು ಅದು ನಿಮಗೆ ಆತ್ಮತೃಪ್ತಿ ಕೊಡ್ತಿದ್ರೆ ಮಾಡಿ. ಓಕೆ ಕೇಳಿಸ್ಕೊಂಡಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.